ಯುಕೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದ ಜುಲೈ 15ರಿಂದ ಒಪ್ಪಂದ ಜಾರಿಗೆ ಬರ್ತಾ ಇದೆ. ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಯಲಾಗ್ತಾ ಇತ್ತಲ್ಲ ಅದೇ ಇದು. ಯುಕೆ ಭಾರತ FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅದು ಜುಲೈ 15ರಿಂದ ಜಾರಿಗೆ ಬರ್ತಾ ಇರುವಂತದ್ದು ಒಪ್ಪಂದ. ಉಭಯ ದೇಶಗಳ ಆರ್ಥಿಕ ಸಹಭಾಗಿತ್ವ, ಉದ್ಯಮಿಗಳು ಗ್ರಾಹಕರಿಗೆ ಹೊಸ ಅವಕಾಶ ಸಿಗುತ್ತೆ. ಹಲವು ವಸ್ತುಗಳ ಸುಂಕದಲ್ಲಿ ಬದಲಾವಣೆಯನ್ನ ಮಾಡಲಾಗುತ್ತೆ. ಉಭಯ ದೇಶಗಳ GDP ಏರಿಕೆಯ ನಿರೀಕ್ಷೆ ಇದೆ. ನಮ್ಮದು ರಫ್ತು ಜಾಸ್ತಿ ಆಗುತ್ತೆ, ಉದ್ಯೋಗಗಳು ಸಿಗ್ತಾ ಹೋಗುತ್ತೆ. ಈ ರೀತಿಯಾಗಿ ಈ ಮದರ್ ಆಫ್ ಆಲ್ ಡೀಲ್ಸ್ ಇಂದ ಸಾಕಷ್ಟು ಅವಕಾಶಗಳು, ಉದ್ಯೋಗ ಎಲ್ಲವೂ ಕೂಡ ಸಿಗಲಿದೆ. ಜುಲೈ 15ರಿಂದ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿ. ಅತ್ಯಂತ ವೇಗವಾಗಿ ಜಾರಿಗೆ ಬರ್ತಾ ಇರುವಂತಹ ಯುಕೆ ವ್ಯಾಪಾರ ಒಪ್ಪಂದ ಇದು. ಇದುವರೆಗೂ ಜಾರಿಗೊಳಿಸಿರುವಂತ ಅತ್ಯಂತ ಸಮಗ್ರ FTA ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ. ಈ ಒಪ್ಪಂದದಿಂದ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿ ಆಗುತ್ತೆ. ಪ್ರತಿ ವರ್ಷ 2.5 ಲಕ್ಷ ಕೋಟಿ ಹೆಚ್ಚಳ ಆಗುವಂತ ನಿರೀಕ್ಷೆ ಇದೆ. ಯುಕೆ GDP 4.8 ಬಿಲಿಯನ್ ವೃದ್ಧಿ ಆಗುವಂತ ನಿರೀಕ್ಷೆ ಇರುವಂತದ್ದು. ಭಾರತದ GDP 5.1 ಬಿಲಿಯನ್ ವೃದ್ಧಿ ಆಗುವಂತ ನಿರೀಕ್ಷೆ ಇದೆ. ಯುಕೆಯ 99% ಆಮದು ಸುಂಕ ಕಡಿತ ಆಗಲಿರುವಂಥದ್ದು. ಭಾರತದ 90% ಆಮದು ಸುಂಕ ಕಡಿತ ಆಗಲಿದೆ. ಭಾರತೀಯ ವಿಸ್ಕಿ ಮೇಲಿನ ಸುಂಕ 150ರಿಂದ 40%ಗೆ ಇಳಿಕೆ ಆಗಲಿರುವಂಥದ್ದು. ಭಾರತೀಯ ವಾಹನಗಳ ಮೇಲಿನ ಸುಂಕ 100%ನಿಂದ 10%ಗೆ ಇಳಿಕೆ ಆಗಲಿದೆ. ಕಾಸ್ಮೆಟಿಕ್ಸ್ ಮೇಲಿನ 22% ಸುಂಕ ಕೂಡ ಸಂಪೂರ್ಣವಾಗಿ ರದ್ದಾಗಲಿದೆ. ಯುಕೆ ಗ್ರಾಹಕರಿಗೆ ಕಡಿಮೆ ಬೆಲೆಗೆ ವಸ್ತುಗಳು ಸಿಗಲಿದೆ. ಭಾರತೀಯ ಉಡುಪು, ಪಾದರಕ್ಷೆ, ಆಹಾರ ಪದಾರ್ಥ ಎಲ್ಲವೂ ಕೂಡ ಅಲ್ಲಿ ಅಗ್ಗ ಆಗುತ್ತೆ. ಅಲ್ಲಿ ಅಗ್ಗ ಆದ್ರೆ ಅಂದ್ರೆ ಕಡಿಮೆ ರೇಟ್ ಆದ್ರೆ ಇಲ್ಲಿಂದ ರಫ್ತಾಗುತ್ತಲ್ಲ, ಅದರ ಪ್ರಮಾಣನೂ ಕೂಡ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುತ್ತೆ. ಇದಾಗಿತ್ತು ಇವತ್ತು